ಮಾದಕ ವಸ್ತು ಮುಕ್ತ ಮಾಡ್ತೀವಿ ಅಂತ ಹೇಳ್ತಾನೆ ಇರ್ತಾರೆ. ಬಟ್ ತುಂಬಾ ಈಸಿಯಾಗಿ ಜನರಿಗೆ ಈ ಗಾಂಜಾ, ಕೆಲವರಿಗೆ ಗಾಂಜಾ ಮತ್ತು ಡ್ರಗ್ಸ್ ತುಂಬಾ ಈಸಿಯಾಗಿ ಸಿಗ್ತಾ ಇದೆ. ಯಾಕೆ ಮತ್ತೆ ಈ ಗಾಂಜಾ ವಿಚಾರ ಇವತ್ತು ಪ್ರಸ್ತಾಪ ಮಾಡ್ತಾ ಇದೀವಿ ಅಂದ್ರೆ, ಗಾಂಜಾ ಮತ್ತಲ್ಲಿ ಒಬ್ಬ ವ್ಯಕ್ತಿಯ ಕೈ ಕಟ್ಟಾದ್ರೂ ಕೂಡ ಅದರ ಪರಿಜ್ಞಾನ ಇಲ್ಲದೆ ಓಡಿದ್ದಾನಂತೆ. ಕೈಗೆ ಏನಾಗಿದೆ ಅನ್ನೋದ್ರ ಅರಿವಿಲ್ಲ. ಗಾಂಜಾ ಮತ್ತಿನಲ್ಲಿ ಕೈ ಕಟ್ ಆಗಿರೋದನ್ನ ಮರೆತು ಓಡ್ಬಿಟ್ಟಿದ್ದಾನಂತೆ ಭೂಪ. ರಾತ್ರಿ ರೈಲ್ವೆ ಹಳಿ ಮೇಲೆ ಮತ್ತಿನಲ್ಲಿ ಬಿದ್ದಿದ್ದವನ ಮೇಲೆ ರೈಲು ಹರ್ಕೊಂಡು ಹೋಗಿದೆ. ಕೈ ಮೇಲೆ ರೈಲು ಹರಿದು ಹೋದ್ರೂ ಕೂಡ, ಕೈ ಕಟ್ಟಾದ್ರೂ ಕೂಡ ನಶೆ ಮತ್ತಿನಲ್ಲೇ ಓಡ್ ಹೋಗಿದ್ದಾನಂತೆ. ದೇವನಹಳ್ಳಿಯ ಕುಂಬಾರ ಬೀದಿಯಲ್ಲಿ ತಡರಾತ್ರಿ ಆಗಿರುವ ಘಟನೆ ಇದು. ಉತ್ತರ ಭಾರತ ಮೂಲದ ದಿಲೀಪ್ ಎಂಬುವನ ಎಡಕೈ ಕಂಪ್ಲೀಟ್ ಆಗಿ ಕಟ್ಟಾಗಿದೆ. ಆಂಬ್ಯುಲೆನ್ಸ್ ನಲ್ಲಿ ಆಸ್ಪತ್ರೆಗೆ ಕರೆದೊಯ್ಯುತ್ತಿದ್ದ ವೇಳೆ ರಸ್ತೆ ಮಧ್ಯೆ ಜಿಗಿದು ಬಿಟ್ಟಿದ್ದಾನಂತೆ ಭೂಪ. ನಶೆಯಲ್ಲಿದ್ದ ಅನ್ಸುತ್ತೆ. ಆಂಬ್ಯುಲೆನ್ಸ್ ನಿಂದ ಕೆಳಗೆ ಜಿಗಿದು ತುಂಡಾಗಿದ್ದ ಕೈನಲ್ಲೇ ಓಡ್ಕೊಂಡು ಹೋಗಿದ್ದಾನಂತೆ. ದೇವನಹಳ್ಳಿ ಹಳೆ ಬಸ್ ನಿಲ್ದಾಣದಿಂದ ಕುಂಬಾರ ಬೀದಿಯ ಮನೆ ತನಕ ಓಡ್ಬಿಟ್ಟಿದ್ದಾನೆ. ಕೈ ಕಟ್ ಆದವನನ್ನ ಹುಡುಕಿ ಆಸ್ಪತ್ರೆಗೆ ಕಳಿಸೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರಂತೆ. ನೋಡ್ರಿ ಏನೇನ್ ಮಾಡ್ಬೇಕು ಪೊಲೀಸರು ಅಂತ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಕೈ ಕಟ್ಟಾಗಿದೆ. ಈಗಲೂ ಕೂಡ ಮತ್ತಲ್ಲೇ ಇದ್ದಂಗೆ ಕಾಣಿಸ್ತಾನೆ ಆತ ಓಡಾಡೋದನ್ನ ನೋಡಿದ್ರೆ. ಎಲ್ಲ ಕೈ ಕಟ್ಟಾಗಿದೆ ಅಂತ ಅಟ್ಲೀಸ್ಟ್ ಆತನನ್ನ ಆಸ್ಪತ್ರೆಗೆ ದಾಖಲಿಸ್ಬೇಕು ಅಂತ ಕರ್ಕೊಂಡು ಹೋಗ್ತಾ ಇದ್ರು. ಆಂಬ್ಯುಲೆನ್ಸ್ ನಿಲ್ಲಿಸಿದಾಗ ಅಲ್ಲಿಂದ ಜಿಗಿದು ಪರಾರಿಯಾಗಿದ್ದಾನೆ ನೋಡಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿ. ಮಹೇಶ್, ನಶೆಯಲ್ಲಿ ಏನ್ ಬೇಕಾದ್ರೂ ಮಾಡ್ತಾರೆ, ಒಟ್ನಲ್ಲಿ ಮೈ ಮೇಲೆ ಪರಿಜ್ಞಾನ ಇಲ್ದಂಗೆ ಕಾಣಿಸುತ್ತೆ. ಅಟ್ಲೀಸ್ಟ್ ಈಗಲಾದ್ರೂ ಆಸ್ಪತ್ರೆಗೆ ದಾಖಲಿಸಿದ್ದಾರಾ? ಅವನ ಸ್ಥಿತಿ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಶ್ರುತಿ, ಇತ್ತೀಚಿನ ದಿನಗಳಲ್ಲಿ ಯುವಕರು ನಶೆ ಮತ್ತಿನಲ್ಲಿ ತೇಲಾಡ್ತಿರೋದು ಹೆಚ್ಚಾಗ್ತಾನೆ ಇದೆ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈ ಪ್ರಕರಣಗಳು ಹೆಚ್ಚಾಗ್ತಾನೆ ಇದೆ. ಅದೇ ರೀತಿ ನಿನ್ನೆ ರಾತ್ರಿ ಯುವಕನೊಬ್ಬ ಕೈ ಕಟ್ಟಾಗಿದ್ರು ಸಹ ದೇವನಹಳ್ಳಿ ಪಟ್ಟಣದ ಕುಂಬಾರ ಬೀದಿಯಲ್ಲಿ ರಾಜಾರೋಷವಾಗಿ ಓಡಾಡ್ತಿರುವಂತ ಘಟನೆ ಬೆಳಕಿಗೆ ಬಂದಿರುವಂತದ್ದು. ರಾತ್ರಿ ಹೊತ್ತು ಗಾಂಜಾ ಸೇದಲು ಇಲ್ಲೇ ದೇವನಹಳ್ಳಿ ಹೊರವಲಯದಲ್ಲಿರುವಂತ ರೈಲ್ವೆ ಟ್ರ್ಯಾಕ್ ಬಳಿ ಹೋಗುವ ಯುವಕರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಅದೇ ರೀತಿ ಉತ್ತರ ಭಾರತ ಮೂಲದ ದಿಲೀಪ್ ಅನ್ನೋ ವ್ಯಕ್ತಿ ಏನಿದ್ದಾನೆ, ಈ ವ್ಯಕ್ತಿ ನಿನ್ನೆ ರಾತ್ರಿ ಏನು ಗಾಂಜಾ ನಶೆಯನ್ನು ಏರಿಸ್ಕೊಳ್ಳಿಕ್ಕೆ ಟ್ರ್ಯಾಕ್ ಬಳಿ ಹೋಗಿರ್ತಾನೆ. ಆ ನಶೆನ ಏರಿಸಿಕೊಂಡಿರೋ ಮೊತ್ತಲ್ಲೇ ಅಲ್ಲೇ ಬಿದ್ದು ಹೋಗಿರ್ತಾನೆ. ಆ ಸಮಯದಲ್ಲಿ ರೈಲ್ವೆ ಟ್ರ್ಯಾಕ್ಗೆ ಏನು ಇಟುಕುವ ರೀತಿಯಲ್ಲಿ ತನ್ನ ಕೈಯನ್ನ ಹಾಕಿರ್ತಾನೆ. ಈ ವೇಳೆ ಅಲ್ಲಿಂದ ಅಂದ್ರೆ ಬೆಂಗಳೂರಿಂದ ಪಾಸ್ ಆಗಿರುವಂತ ರೈಲು ಏನಿದೆ, ಆ ರೈಲು ಹಳಿಗೆ ಸಿಲುಕಿ ದಿಲೀಪನ ಕೈ ಕಟ್ಟಾಗಿರುವಂತದ್ದು. ಇಷ್ಟಾದ್ರೂ ಸಹ ಯಾವುದೇ ಆತಂಕ ಇಲ್ಲದೆ ಅಂದ್ರೆ ರೈಲ್ವೆ ಟ್ರ್ಯಾಕ್ ಇಂದ ಬೆಂಗಳೂರು ಅಂದ್ರೆ ದೇವನಹಳ್ಳಿ ಪಟ್ಟಣಕ್ಕೆ ಓಡಿ ಬಂದಿರ್ತಾನೆ. ಆ ನಡುವೆ ಅಲ್ಲಿನ ಸ್ಥಳೀಯರು ಸಹ ನೋಡಿರ್ತಾರೆ. ಆ ಸಮಯದಲ್ಲಿ ಏನು ದಿಲೀಪ್ನನ್ನ ಆಸ್ಪತ್ರೆಗೆ ಸೇರಿಸುವ ಪ್ರಯತ್ನ ಕೂಡ ಮಾಡ್ತಾರೆ. ಅದಕ್ಕೆ ದಿಲೀಪ್ ಸಹ ಅಂದ್ರೆ ಒಪ್ಪೋದಿಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಹಾಗಾಗಿ ನನ್ನನ್ನ ಆಸ್ಪತ್ರೆಗೆ ಸೇರಿಸ್ಬೇಡಿ ಅಂತೇಳಿ ಏನು ಒತ್ತಾಯ ಮಾಡ್ತೇನೆ. ಆಗಿದ್ರು ಸಹ ಪೊಲೀಸರು ಮತ್ತೆ ಅಲ್ಲಿನ ಸ್ಥಳೀಯರು ಸಹ ದಿಲೀಪ್ನನ್ನ ಹಿಡ್ಕೊಂಡು ಏನು ಆಂಬ್ಯುಲೆನ್ಸ್ಗೆ ಹತ್ತಿಸಿದ್ರು ಸಹ ಆಂಬ್ಯುಲೆನ್ಸ್ ನಿಂದ ಕೆಳಗಿಳಿದು ಮತ್ತೆ ನಾನು ಆಸ್ಪತ್ರೆ ಹೋಗೋದಿಲ್ಲ ಅಂತ ಹೇಳಿ ಮುಂದಾಟ ಮಾಡಿರುವಂತದ್ದು. ಆಗ ದೇವನಹಳ್ಳಿ ಪೊಲೀಸರು ಅವನಿಗೆ ಬುದ್ಧಿವಾದ ಹೇಳಿ ಚಿಕಿತ್ಸೆಯನ್ನ ಕೊಡಿಸಿರುವಂತದ್ದು. ಈಗ ತಕ್ಷಣಕ್ಕೆ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ಈ ಗಾಯಗೊಂಡಂತಹ ಅಂದ್ರೆ ನಶೆಯಲ್ಲಿ ತೇಲಾಡ್ತಾ ಇದ್ದಂತ ದಿಲೀಪ್ಗೆ ಚಿಕಿತ್ಸೆಯನ್ನ ಕೊಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 2024ರಲ್ಲಿ ಕೇವಲ 42 ಪ್ರಕರಣಗಳು ದಾಖಲಾಗಿದ್ರು ಸಹ, ಆದ್ರೆ 2025ರ ಕೊನೆಗೆ 139 ಗಾಂಜಾ ಕೇಸುಗಳು ದಾಖಲಾಗಿರುವುದು ಯುವಕರು ಎಲ್ಲೋ ಒಂದ್ ಕಡೆ ನಶೆಗೆ ಹೆಚ್ಚಾಗ್ತಾ ಇರುವಂತದ್ದು, ದಾಸರಾಗ್ತಾ ಇರುವಂತದ್ದು. ಓಕೆ ಮಹೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.